ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಶಿವ ಶಿವ ಯಾರಿಗೆ ಗೊತ್ತಿಲ್ಲ ರೀ? ತ್ರಿಕಾಲಜ್ಞಾನಿ, ಹೌದಾ? ಮೃತ್ಯುಂಜಯ. ಅವನ ಹೆಸರು ನಾವು ನೆನೆಸ್ಕೊಂಡ್ರೇ ಸಾವು ಹೊರಟೋಗುತ್ತಂತೆ. ಅಂಥ ಮಹಾನುಭಾವ ಶಿವ, ತ್ರಿನೇತ್ರ. ಇವನ ಬಗ್ಗೆ ಎಷ್ಟು ಹೇಳಿದ್ರೂ ನಮಗೆ ಸಾಕಾಗಲ್ಲ. ಆದರೂ ಕೂಡ ಇವನಿಗೆ 108 ನಾಮಗಳು, 1000 ನಾಮಗಳು, ಈ ಥರ ಎಷ್ಟೇ ನಾಮಗಳಿದೆ. ಆದರೆ ದಿನಾಲು ಓದಬೇಕಂದ್ರೆ ಈ ಕಾಲದಲ್ಲಿ ನಾವು ದಿನಾಲು 108 ನಾಮ ಓದೋ ಸಮಯ ಕೂಡ ನಮಗೆ ಸಿಗ್ತಾ ಇಲ್ಲ. ಇವಾಗ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಬ್ಯುಸಿ ಲೈಫ್. ಟೈಮ್ ಸಿಗಲ್ಲ, ಟೈಮ್ ಇಲ್ಲ ಅಂತ ಹೇಳ್ಕೊತ ಹೋಗ್ತೀವಿ. ಬಟ್ ಇದಕ್ಕೆ ಶಿವನಿಗೆ ಒಂದು 12 ನಾಮಗಳಿದೆ. ಈ ನಾಮಗಳನ್ನು ನಾವು ದಿನಾಲು ಓದುವುದರಿಂದ 108 ನಾಮಗಳು, 1000 ನಾಮಗಳ ಈಕ್ವಲ್ ಆದ ಮಂತ್ರಗಳಿವೆ. ಈ ಮಂತ್ರಗಳು ಯಾವ ಥರ ಅಂತ ಹೇಳಿದರೆ, ಓಂ ನಿಧಪತಿಯೇ ನಮಃ, ಓಂ ನಿದಂತಾಧಿಕಾಯೇ ನಮಃ, ಓಂ ಊರ್ವಾಯೇ ನಮಃ, ಓಂ ಊರ್ವಲಿಂಗಾಯ ನಮಃ, ಓಂ ಹಿರಣ್ಯಾಯ ನಮಃ, ಓಂ ಹಿರಣ್ಯಲಿಂಗಾಯ ನಮಃ, ಓಂ ಸುವರ್ಣಾಯ ನಮಃ, ಓಂ ಸುವರ್ಣಲಿಂಗಾಯ ನಮಃ, ಓಂ ದಿವ್ಯಾಯ ನಮಃ, ಓಂ ದಿವ್ಯಲಿಂಗಾಯ ನಮಃ, ಓಂ ಭವಾಯ ನಮಃ, ಭವಲಿಂಗಾಯ ನಮಃ, ಓಂ ಆತ್ಮಾಯ ನಮಃ, ಓಂ ಆತ್ಮಲಿಂಗಾಯ ನಮಃ, ಓಂ ಪರಮಾಯ ನಮಃ, ಓಂ ಪರಮಲಿಂಗಾಯ ನಮಃ, ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಕಾಲಜ್ಞಾನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಅಂತ ಹೇಳಿ ದಿನಾಲು ಈ ಮಂತ್ರನ ನಾವು ಪಠನೆ ಮಾಡೋದರಿಂದ ನಮಗೆ 100 ಮಂತ್ರಗಳಿಗೆ 1000 ಮಂತ್ರಗಳು ಓದುವಷ್ಟು ಫಲಿತ ಈ ಮಂತ್ರ ಕೊಡುತ್ತೆ ನಮಗೆ. ಹಾಗಾಗಿ ಎಲ್ಲರೂ ಪಠನೆ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.